ಬೆಂಗಳೂರಿನಲ್ಲಿ ಸದಾ ಚರ್ಚೆಯಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ ಯಾವುದಾದರೂ ಇದ್ರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಈಗ ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಡೆವಲಪ್ ಆಗ್ತಿದೆ ಅಥವಾ ಡೆವಲಪ್ ಆಗ್ಬೇಕಾ? ಇನ್ನು ಡೆವಲಪ್ ಆಗ್ತಾ ಇದೆ. ಇಲ್ಲಿ ಫುಟ್ಪಾತ್ ದೊಡ್ಡದಾಗಿತ್ತು, ಎಲ್ಲ ಆಟ ಆಡ್ತಾ ಇದ್ದೀವಿ. ಇವಾಗ ನಮ್ಗೆ ಈ ಫುಟ್ಪಾತ್ ಕ್ರಾಸ್ ಮಾಡಕ್ಕೆ ಆಗೋದಿಲ್ಲ. ಇವಾಗ ಚಾಮರಾಜಪೇಟೆ ಅನ್ನಲ್ಲ, ಸೇಟುಗಳಪೇಟೆ ಅಂತೀವಿ, ಆ ತರ ಆಗ್ಬಿಟ್ಟಿದೆ. ನಾನು ಬಂದು 40 ವರ್ಷ ಆಯ್ತು, ಇದ್ದಂಗೆ ಇದೆ. ಎಷ್ಟು ಸೊಳ್ಳೆಗಳು, ಕಸ ಕಡ್ಡಿ ಎತ್ತೋದೇ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇರೋದು ಒಪ್ಪನಾಗಿ ಹೇಳ್ತೀವಿ. ಎಲ್ಲಿ ಕೆಲಸ ನಡೀತಾ ಇದೆ, ಪಕ್ಕ ನಡೀತಾ ಇದೆ. 100ಗೆ 99% ನಡೀತಾ ಇದೆ. ಮೇನ್ ರೋಡ್ ರೆಡಿ ಮಾಡಕ್ಕೆ ಏನಿಲ್ಲ ಅಂದ್ರೂ 6 ಮಂತ್ ಮಾಡಿದ್ದಾರೆ, ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಮುಗಿತದ ದೇವರಿಗೂ. ಬರ್ತಾರ ಇಲ್ಲಿಗೆ? ಬರ್ತಾರೆ, ಇಲ್ಲಿ ನಮಾಜ್ಗೆಲ್ಲ ಬರ್ತಾರೆ, ಅವಾಗ ನೋಡ್ತೀವಿ. 6 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ. 10 ಗಂಟೆ ಮನೆ ಬಿಟ್ಟು ಆಫೀಸ್ ಬಂದ ಅಂದ್ರೆ ತಿರ್ಗಾ ಅವ್ರು ಹೋಗೋದೆ ಮನೆಗೆ ಸಾಯಂಕಾಲ 7 ಗಂಟೆ. ಬೆಂಗಳೂರಿನಲ್ಲಿ ಸದಾ ಚರ್ಚೆಯಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ ಯಾವುದಾದರೂ ಇದ್ರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಈಗ ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಡೆವಲಪ್ ಆಗ್ತಿದೆ ಅಥವಾ ಡೆವಲಪ್ ಆಗ್ಬೇಕಾ? ಇನ್ನು ಡೆವಲಪ್ ಆಗ್ತಾ ಇದೆ. ಇಲ್ಲಿ ಫುಟ್ಪಾತ್ ದೊಡ್ಡದಾಗಿತ್ತು, ಎಲ್ಲ ಆಟ ಆಡ್ತಾ ಇದ್ದೀವಿ. ಇವಾಗ ನಮ್ಗೆ ಈ ಫುಟ್ಪಾತ್ ಕ್ರಾಸ್ ಮಾಡಕ್ಕೆ ಆಗೋದಿಲ್ಲ. ಇವಾಗ ಚಾಮರಾಜಪೇಟೆ ಅನ್ನಲ್ಲ, ಸೇಟುಗಳಪೇಟೆ ಅಂತೀವಿ, ಆ ತರ ಆಗ್ಬಿಟ್ಟಿದೆ. ನಾನು ಬಂದು 40 ವರ್ಷ ಆಯ್ತು, ಇದ್ದಂಗೆ ಇದೆ. ಎಷ್ಟು ಸೊಳ್ಳೆಗಳು, ಕಸ ಕಡ್ಡಿ ಎತ್ತೋದೇ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇರೋದು ಒಪ್ಪನಾಗಿ ಹೇಳ್ತೀವಿ. ಎಲ್ಲಿ ಕೆಲಸ ನಡೀತಾ ಇದೆ, ಪಕ್ಕ ನಡೀತಾ ಇದೆ. 100ಗೆ 99% ನಡೀತಾ ಇದೆ. ಮೇನ್ ರೋಡ್ ರೆಡಿ ಮಾಡಕ್ಕೆ ಏನಿಲ್ಲ ಅಂದ್ರೂ 6 ಮಂತ್ ಮಾಡಿದ್ದಾರೆ, ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಯಾವಾಗ ಮುಗಿತದ ದೇವರಿಗೂ. ಬರ್ತಾರ ಇಲ್ಲಿಗೆ? ಬರ್ತಾರೆ, ಇಲ್ಲಿ ನಮಾಜ್ಗೆಲ್ಲ ಬರ್ತಾರೆ, ಅವಾಗ ನೋಡ್ತೀವಿ. 6 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ. 10 ಗಂಟೆ ಮನೆ ಬಿಟ್ಟು ಆಫೀಸ್ ಬಂದ ಅಂದ್ರೆ ತಿರ್ಗಾ ಅವ್ರು ಹೋಗೋದೆ ಮನೆಗೆ ಸಾಯಂಕಾಲ 7 ಗಂಟೆ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಬೆಂಗಳೂರಿನಲ್ಲಿ ಸದಾ ಚರ್ಚೆಯಲ್ಲಿರುವಂತಹ ವಿಧಾನಸಭಾ ಕ್ಷೇತ್ರ ಯಾವುದಾದ್ರೂ ಇದ್ರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 2004ರಿಂದಲೂ ಸಹಿತ ಇಲ್ಲಿಯವರೆಗೆ ಸತತವಾಗಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇರುವಂತದ್ದು ಜಮೀರ್ ಅಹಮದ್. ಶಾಸಕ ಜಮೀರ್ ಅಹಮದ್ ಈ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ವರ್ಕ್ ಅನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಕ್ಷೇತ್ರದ ಜನರ ಜೊತೆ ಸ್ಪಂದಿಸ್ತಾರೆ, ಅದರ ಜೊತೆಗೆ ಈ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ಏನು ಅಂತ ನೇರವಾಗಿ ಕ್ಷೇತ್ರದ ಜನರಿಂದನೇ ಮಾಹಿತಿಯನ್ನು ಕಲೆ ಹಾಕೊಂಡು ಬರೋಣ ಬನ್ನಿ. ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ನೀವು ನೋಡ್ರ ಹಾಗೆ ಯಾವ ಡೆವಲಪ್ ಆಗ್ತಿದೆ ಅಥವಾ ಡೆವಲಪ್ ಆಗ್ಬೇಕಾ? ಇನ್ನು ಡೆವಲಪ್ ಆಗ್ತಾ ಇದೆ. ಏನೇನ್ ರೀತಿ ಡೆವಲಪ್ ಆಗ್ತಿದೆ? ಅದೇ ಇವಾಗೇನೋ ರೋಡ್ ಎಲ್ಲ ತೋಡ್ತಾ ಇವಾಗ ಮಾಡ್ತಾ ಇದಾರೆ. MLA ಇವರು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರೇ, ಅವ್ರು ಗೊತ್ತಿಲ್ದಾರೆ ಹೆಂಗ್ ಕೆಲಸ ಮಾಡ್ತಾರೆ ಅವರು? ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ಹೇಳಕ್ ಆಗುತ್ತಾ? ಮುಂಚೆ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅಥವಾ ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ? ಅವ್ರು ಯಾವಾಗ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಮ್ಮ ಪ್ರಕಾರ ಸರ್ ಏನೇನ್ ಡೆವಲಪ್ಗಳು ಆಗಿದೆ, ಡೆವಲಪ್ಮೆಂಟ್ ಆಗ್ಬೇಕು? ಬೇಕಷ್ಟು ಆಗ್ತಾ ಇದೆ, ಆಗಿದೆ, ಏನೇನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿದೆ. ಏನ್ ರೀತಿಯಾಗಿ ನಡೀತಿದೆ, MLA ಕೌನ್ಸಿಲರ್ ಚೆನ್ನಾಗಿ ಮಾಡ್ತಾರೆ. ಈ ಏರಿಯಾದಲ್ಲಿ ರೋಡ್ಗಳು ಹೆಂಗಿದಾವೆ, ರೋಡ್ ಚೆನ್ನಾಗಿದೆ, ಪಾರ್ಕ್ಗಳು ಹೆಂಗಿದಾವೆ? ಎಲ್ಲ ಇನ್ನ ರೆಡಿ ಆಗ್ತಾನೆ ಇದೆ. ಓಡಾಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಜನರ ಜೊತೆ ಬಂದು ಮಾತಾಡ್ತಾರೆ, ಏನು ಪ್ರಾಬ್ಲಮ್ ಕೇಳ್ತಾರೆ, ಅವರು ಬರ್ತಾರೆ. ಮನೆ ಇಲ್ಲೇ, ಜನಗಳು ಇಲ್ಲೇ, ಹೋಗಿ ಹೇಳ್ತಾ ಬರ್ತಾರೆ. ಯಾವ ಶಿಶುಗಳು ಇರ್ತಾರೆ ಕಳಿಸ್ತಾರೆ. ಈ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಬಡವರು ಎಲ್ಲಿದ್ದಾರೆ ಸರ್? ಬಡವರೇ ಸಾಹುಕಾರ, ಬಡವರೇ ಸಾಕಾರ, ಸಾಹುಕಾರ ಬಡವರು. 100 ಮಾರ್ಕ್ಸ್ಗೆ ಜಮೀರ್ ಅಹಮದ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಡೆವಲಪ್ಮೆಂಟ್ ವಿಚಾರದಲ್ಲಿ? ನಾವು ನಮ್ಗೆ ಚೆನ್ನಾಗಿದ್ದಾರೆ, ನಾವು ಕೊಡ್ತೀವಿ. ಅದೇ ಎಷ್ಟು ಕೊಡ್ತೀರಾ? ಮಿಕ್ಕಿರೋರ್ದು ನಾವೇನ್ ಹೇಳಲ್ಲ. 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಮ್ ಕಡೆಯಿಂದ ಓಕೆ. ಸರಿ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹೇಗೆ ಡೆವಲಪ್ ಆಗಿದೆನಾ ಅಥವಾ ಡೆವಲಪ್ ಆಗಬೇಕಾ ಅಥವಾ ಡೆವಲಪ್ ಆಗ್ತಾ ಇದೆ? ಡೆವಲಪ್ ಆಗಿಲ್ಲ ಸರ್, ಇನ್ನೂ ಅಧ್ವಾನ ಆಗ್ತಾ ಇದೆ. ಎಲ್ಲಾ ಜನ ಬಂದು ಇಲ್ಲಿ ನಮ್ಮನ್ನ ನೆಮ್ಮದಿನೇ ಇಲ್ಲ. ಇಲ್ಲಿ ಯಾರು MLA ಆಗಲಿ ಕೌನ್ಸಿಲರ್ ಆಗಿ ಒಬ್ರು ನಮಗೆ ಸುಧಾರಣೆ ಮಾಡ್ತಾ ಇಲ್ಲ. ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಸರ್ ನಿಮ್ಮ ಪ್ರಕಾರ? ಇಲ್ಲಿ ಎಲ್ಲ ಆಗ್ಬೇಕು ನಮ್ಮೆ. ರಸ್ತೆ ಅಭಿವೃದ್ಧಿ, ಫುಟ್ಪಾತು, ಒಳಚರಂಡಿ, ನೀರೇನೋ ಪರವಾಗಿಲ್ಲ ಬರ್ತಾ ಇದೆ. ಅಂದ್ರೆ ಮೂಲ ಬೆಂಗಳೂರು ಇರೋದೇ ಇದೆ. ಹೌದು, ಇದೆ ಚಾಮರಾಜಪೇಟೆ. ಆದ್ರೆ ಈ ಏರಿಯಾದಲ್ಲಿ ಹೆಂಗ್ ಡೆವಲಪ್ ಆಗ್ಬೇಕಿತ್ತು? ಮಾಡ್ಬೇಕು ಸ್ವಾಮಿ. ಒಬ್ಬರು MLA ಶಾಸಕರಾಗಿ ಆಯ್ಕೆ ಆದ ಮೇಲೆ
ಅಧಿಕಾರಿಗಳು ಕಡಕ್ಟಾಗಿ ಸಲಹೆ ಕೊಡಬೇಕು. ಈ ಕಾಂಗ್ರೆಸ್ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ಟಿದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ನಮಗೆ ಅಭಿಪ್ರಾಯ ಇಲ್ಲ. ಸರ್ಕಾರ ಮಾಡಿದ್ದಾರೆ ಗ್ಯಾರಂಟಿ, ಜನಗಳು ತಲುಪ್ತಾ ಇದೋ ಇಲ್ಲ ಯಾರಿಗೂ ಗೊತ್ತು. ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಇದು ಸಲಹೆ ಗ್ಯಾರಂಟಿ ಯಾರು ಕೇಳಿರಲಿಲ್ಲ ಸರ್ಕಾರಕ್ಕೆ. ಅವರು ಸರ್ಕಾರ ಬರೋದಕ್ಕೆ ಅವ್ರೇನೋ ಗ್ಯಾರಂಟಿ ಕೊಟ್ಟರು. 1,000 ರೂಪಾಯಿ ಖರ್ಚು ಬರೋದು ಇವತ್ತು ನಮಗೆ 3,000 ರೂಪಾಯಿ ಖರ್ಚು ಬರ್ತಾ ಇದೆ. ಕರೆಂಟ್ ಬಿಲ್ಲು 900 ರೂಪಾಯಿ ಬರ್ತಾ ಇದ್ದಿದ್ದು 2,500 ರೂಪಾಯಿ ಬರ್ತಾ ಇದೆ. ಹಿಂಗೆ ನಾವು ಕಟ್ಟೋದು. ಡೆವಲಪ್ಮೆಂಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಡೆ. ಬಟ್ ಸ್ವಲ್ಪ ಮಳೆಗಳೇ ಬಂದ್ರೆ ಆ ಕಡೆ ಚರಂಡಿ ಗಿರಂಡಿ ಸ್ವಲ್ಪ ಇದು ಸಣ್ಣ ಪುಟ್ಟದ್ದು ಅಷ್ಟೇ. ಮತ್ತೆ ಏನೇನು ಚೇಂಜಸ್ ಆಗ್ಬೇಕು ಇಲ್ಲಿ? ರೋಡ್ಗಳು ಹೆಂಗಿದಾವೆ, ಚರಂಡಿ ಹೆಂಗಿದೆ? ರೋಡ್ಗಳೆಲ್ಲ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಬಂದು ಏನಿದೆ ಸ್ಪಂದಿಸ್ತಾರೆ. ಯಾವಾಗ ನೋಡಿದ್ರಿ ನೀವು ಅವರಿಗೆ ಲಾಸ್ಟ್ ಟೈಮು? ಸರ್ ಲಾಸ್ಟ್ ಟೈಮು ಒಂದು 3 months ಬ್ಯಾಕ್ ನೋಡಿದ್ದೇನೆ. ಡೆವಲಪ್ ಆಗ್ತಿದೆ ಅಂತ ಡೆವಲಪ್ ಆಗ್ಬೇಕಾ ಇನ್ನೂ ಆಗ್ಬೇಕು ನೋಡಿ ರೋಡ್ಗಳೆಲ್ಲ ಹೆಂಗಾಗಿದೆ ಅಂತ. ಆಯ್ತು 6 ತಿಂಗಳಿಂದ ನಡೀತಾನೆ ಇದೆ. ಯಾವಾಗ ಮುಗಿತದೋ ದೇವರಿಗೆ ಗೊತ್ತು. ಅದ್ರ ಜೊತೆಗೆ ಮತ್ತೆ ಬೇರೆ ಏನೇನು ಪ್ರಾಬ್ಲಮ್ಸ್ಗಳಿದಾವೆ ಈ ಏರಿಯಾದಲ್ಲಿ? ಏನ್ ರೋಡೇ ತಾನೆ, ರೋಡೇ ಕಸದ್ದು ಒಂದಿನ ಬಂದ್ರೆ ಒಂದಿನ ಬರಲ್ಲ. ಇವಾಗ ಒಂದು 3-4 ದಿನದಿಂದ 3 ವೀಲರ್ಸ್ ಕಾಣಿಸೋದೇ ಇಲ್ಲ. ಓಕೆ, ಲಾಸ್ಟ್ ಟೈಮ್ MLA ಯಾವಾಗ ನೋಡಿದ್ರಿ ನೀವು? ಲಾಸ್ಟ್ ಟೈಮ್ ನೋಡಿದ್ದು ಕಾಣಿಸ್ತಾ ಇಲ್ಲ. ಏನೋ ಟಿವಿನಲ್ಲಿ ನೋಡ್ತೀವಲ್ಲ ಅಷ್ಟೇ, ಟಿವಿನಲ್ಲಿ ಬರ್ತಾ ಇರ್ತಾರಲ್ಲ ಅಲ್ಲಿ ಇಲ್ಲಿ ಸಿದ್ದರಾಮಯ್ಯನೊಟ್ಟಿಗೆ ಇನ್ನೊಬ್ರೊಟ್ಟಿಗೆ ಮತ್ತೊಬ್ರೊಟ್ಟಿಗೆ ತಿಂತಾ ಇರ್ತಾರಲ್ಲ, ಅಷ್ಟೇನೆ ನೋಡಿ. ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟಿದ್ದಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡಬೇಕಿತ್ತ ಕೊಡಬಾರ್ದಿತ್ತ? ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟದ್ರಿಂದ ಯಾರಿಗೆ ಏನು ಅನುಕೂಲ ಆಗಿದೆ? ಕೆಲಸ ಮಾಡೋ ಸೋಂಬೇರಿಗಳು ಜಾಸ್ತಿ ಆಗಿದೆ ಅಷ್ಟೇ. ಯಾಕಂದರೆ ಹೆಂಗಸುಗಳಿಗೆ ಕೆಲಸಕ್ಕೆ ಇಲ್ಲ. 2,000 ರೂಪಾಯಿ ಸಿಗುತ್ತೆ, ಎಲ್ಲಿಂದ ಎಲ್ಲಿ ಬೇಕಾದ್ರೆ ಬಸ್ ಫ್ರೀ. ಇಲ್ಲಿ MLA ಹೆಂಗೆ ಕೆಲಸ ಮಾಡ್ತಿದ್ದಾರೆ? ರೋಡ್ ಇದೆಲ್ಲ ಮಾಡ್ತಾ ಇದ್ದಾರೆ. ಸ್ವಲ್ಪ ಈ ಸೆಕೆಂಡ್ ಮೇನ್ ರೋಡ್, ಥರ್ಡ್ ಮೇನ್ ರೋಡ್ ಎಲ್ಲ ಸ್ವಲ್ಪ ಮಾಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಏನೇನು ಡೆವಲಪ್ಮೆಂಟ್ ಆಗ್ಬೇಕಿನ್ನು? ಇನ್ನಾದ್ರೆ ಈ ಕಾರ್ ಪಾರ್ಕಿಂಗ್ ಅದೆಲ್ಲ ಸ್ವಲ್ಪ ಇದು ಮಾಡಬೇಕು. ಇಲ್ಲಿ MLA ಹೆಂಗೆ ಕೆಲಸ ಮಾಡ್ತಾರೆ? MLA ಸಿಗ್ತಾರೆ ಜನರ ಕೈಗೆ? ಜಮೀರ್ ಅಹಮದ್ ಅವರು ಯಾವಾಗ 6 ತಿಂಗಳಿಗೆ ಒಂದ್ಸಲ ಬರ್ತಾ ಇರ್ತಾರೆ. ಮೊನ್ನೆ ಈ ಪ್ರಕೃತಿಗೆ ಬಂದಿದ್ರು ಅಷ್ಟೇ. ತಿರ್ಗಾ ಯಾವಾಗ ಬರ್ತಾರೋ ಏನ್ ಹೇಳೋದು, ನಾನು ಬಂದು 40 ವರ್ಷ ಆಯ್ತು, ಇದ್ದಂಗೆ ಇದೆ. ಏನ್ ಹೇಳೋದು ನಾನು? ಏನು ಡೆವಲಪ್ ಆಗ್ತಿಲ್ಲ. ಪರವಾಗಿಲ್ಲ, ಏನ್ ಮಾಡೋದು ನಾವು ಹೇಳೋದು. ಇಲ್ದಿದ್ರೆ ಚಂದಾಗಿರ್ತಾ ಇತ್ತು. ಹೌದು, ಅದು ಕೊಟ್ಟರೆ ಎಲ್ಲ ಇದನ್ನು ಸೋಂಬೇರಿತನ ಆಯ್ತು ಎಲ್ಲರಿಗೂ. ಯಾವ ರೀತಿ ಡೆವಲಪ್ ಆಗಿದೆ ಅಂತ ಡೆವಲಪ್ ಆಗ್ಬೇಕಾ ಇನ್ನೂ ಡೆವಲಪ್ ಆಗಬೇಕು ಸರ್. ಇದೆ ಸಾಧ್ಯತೆಗಳು ಜಾಸ್ತಿ ಇದೆ, ಬಟ್ ಯಾರೂ ಕೇರ್ ತೊಗೊಂಡು ಮಾಡ್ತಾ ಇಲ್ಲ. ಸದ್ಯಕ್ಕೆ ನೋಡಿದ್ರೆ ಎಲ್ಲ ಬಂದು ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಸರ್. 40 years ಐ ಎಮ್ ಫುಲ್ ಚಾಮರಾಜಪೇಟೆದವನೇ. ನಾನು ಅವಾಗ ನೋಡಿದ್ದಕ್ಕೆ ಇವಾಗ ನೋಡಿದ್ದಕ್ಕೆ ಏನಂದರೆ ಹಂಗೆ ಇದೆ. ಡೆವಲಪ್ಮೆಂಟ್ ಅಂದರೆ ಬೇರೆ ಏರಿಯಾ ಕಂಪೇರ್ ಮಾಡಿದ್ರೆ ಇದರಲ್ಲಿ ಬಂದು ಒಂದು 30 to 50% ಹೇಳ್ಬೋದು ಅಷ್ಟೇ ಸರ್. ಸೊ ನಮ್ಮಲ್ಲಿ ತೊಗೊಂಡು ನಮಗೆ ಫ್ರೀ ಕೊಡೋದ್ರಲ್ಲಿ ಏನಿದೆ ಹೇಳಿ? ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು ಅನ್ನೋದೇ ಇಟ್ಸ್ ಮೈ ಓನ್ ನನ್ನ ಅಭಿಪ್ರಾಯ ಅಷ್ಟೇ ಸರ್. ₹1 ಕೆಲಸನೂ ಆಗಿಲ್ಲ ಸರ್. ಡೆವಲಪ್ಮೆಂಟ್ ಅನ್ನೋ ಬರೀ ಮಾತು ಅಷ್ಟೇ ಹೊರತು ಕೆಲಸ ಅಂತ 10 ಪೈಸದ್ದು ಆಗಿಲ್ಲ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸೊಳ್ಳೆಗಳು, ಕಸ ಕಡ್ಡಿ ಎತ್ತೋರೇ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ. ಇಲ್ಲಿ ಕಾರ್ಪೊರೇಟರ್ಗಳು ಯಾರು ತಲೆನೇ ಕೆಟ್ಕೋತಾ ಇಲ್ಲ. ಜಮೀರ್ ಅಹಮದ್ ಗೆಲ್ಲಿಸ್ತಾವ್ರೆ. ಅದು ಹಣ ಪ್ರಭಾವ. ಜನಗಳು ಪ್ರೀತಿಯಿಂದ ಓಟ್ ಹಾಕಿರೋದಲ್ಲ, ಇದು ಹಣದ ಪ್ರಭಾವ ಅಷ್ಟೇನೆ. ನೋಡ್ತಾ ಇದ್ದೀರಲ್ಲ ನೀವೇ ಸುತ್ತಮುತ್ತ ಹೆಂಗಿದೆ ವಾತಾವರಣ ಅಂದ್ಬಿಟ್ಟು. ರೋಡಲ್ಲಿ ಓಡಾಡಕ್ಕೆ ಹೋಗ್ತಾ ಇಲ್ಲ, ಆ ಥರ ಸಿಸ್ಟಮ್ ಇದೆ. ಯಾರು ಹೋಗಿ ಕೇಳೋಂಥ ಇವರು ಇಲ್ವೇ ಇಲ್ವಲ್ಲ, ಇಲ್ಲಿ ಪಾರ್ಟಿಗಳೇ ಇಲ್ಲ, ಎಲ್ಲ ಅವ್ರ ಕಡೆ ಸಪೋರ್ಟ್. ನೀವು ಒಂದು 4 ರೌಂಡ್ ನೋಡ್ಕೊಂಬ ನೀವು ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಪೆಟ್ರೋಲ್ ಬಂಕಿಂದ ಚಾಮಪೇಟೆ ಪೆಟ್ರೋಲ್ ಬಂಕಲ್ಲಿ ಅನಧಿಕೃತವಾಗಿ ಬಿಲ್ಡಿಂಗ್ಗಳು ಹೇಳ್ತಾವೆ, ರೋಡ್ಗೆ ಬಂದ್ಬಿಟ್ಟವ್ರೆ, ತರಕಾರಿ ಅಂಗಡಿಗಳು ರೋಡಿಗೆ ಬಂದ್ಬಿಟ್ಟವೆ, ಪಬ್ಲಿಕ್ಗೆ ಹೋಗಿ ಭಾರಿ ಹಿಂಸೆ ಆಯ್ತಾ ಇದೆ. ಇದೇ ರೋಡಲ್ಲಿ ಹೋಗ್ಬಿಟ್ಟು ಚೂರು ಲೆಫ್ಟಲ್ಲಿ ತಿರ್ಕೊಂಡು ನೋಡಿ ಯಾವ ಥರ ಜಾಮ್ ಆಗುತ್ತೆ. ನೀವು ಹೋಗಿ ಒಂದು ಬಸ್ಸಲ್ಲಿ ನಿಂತ್ಕೊಳ್ಳಿ, ಗಂಡಸಿಗೆ ಮರ್ಯಾದೆನೇ ಇಲ್ಲ, ಬೆಲೆನೇ ಇಲ್ಲ. ಏನಕ್ಕೆ ಬೇಕಾಗಿತ್ತು? ಅದೇ ಯಾರಾದರೂ ಸತ್ತರು ಕೆಟ್ಟರು ಹೋಗಿ ಅವ್ರಿಗೂ ಸ್ವಲ್ಪ ದುಡ್ಡು ಕೊಡ್ತಾರೆ ಹೊರತು, ಯಾವುದೋ ಮನೆ ಕಳ್ಕೊಂಡ್ರು, ಬೆಂಕಿಗೆ ಅನಾಹುತವಾದ್ರು ಅವ್ರಿಗೇನಾದ್ರು ಒಂಚೂರು ಪರಿಹಾರ ಕೊಟ್ಟು ಸಮಾಧಾನ ಮಾಡಿಬಿಟ್ರೆ ನಮ್ಮ ಏರಿಯಾಗಳಿಗೆ ಯಾವುದು ಹೆಲ್ಪ್ ಇಲ್ಲ. ಈ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸರ್, ನೀವು ನೋಡಿರೋ ಪ್ರಕಾರ ಡೆವಲಪ್ ಆಗಿದ್ರೆ ಡೆವಲಪ್ ಆಗಿಲ್ವಾ?
ಅಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ, ಅಷ್ಟೇನು ಡೆವಲಪ್ ಆಗಿಲ್ಲ. ಎಲ್ಲಿ ನೋಡಿದ್ರು ರೋಡ್ಗಳು ಎಲ್ಲ ಅಲ್ಲಲ್ಲಿ ಸರಿ ಇಲ್ಲ ಎಲ್ಲ ರೋಡು. 2,000 ರೂಪಾಯಿ ಬರ್ತಿದೆ ನಮ್ಮ ಮನೆಗೆ. ಅದು ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ನಮಗೂ ಬಂದಿಲ್ಲ, ನಮ್ಮ ಅಮ್ಮವ್ರಿಗೆ. ಒಂದು ತಿಂಗಳು ಬರುತ್ತೆ, ಒಂದು ತಿಂಗಳು ಬರಲ್ಲ. ಕೆಲಸ ಸರಿಯಾಗಿ ನೋಡ್ತಾ ಇಲ್ಲ ಅವರು. ಇದೇ ಇದರಲ್ಲಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿಲ್ಲ. ಮತ್ತೆ ಹಂಗ್ ನೋಡಿದ್ರೆ ಅವರು ಮಿನಿಸ್ಟ್ರಿ ಇದಾರಲ್ಲ, ಕ್ಷೇತ್ರ ಚೆನ್ನಾಗಿ ಇಟ್ಕೋಬೇಕಲ್ಲ ಅವರು. ಅವ್ರು ಕರೆಕ್ಟಾಗಿದ್ರೆ ಅವ್ರು ಸರಿಯಾಗಿದ್ರೆ ಇವ್ರು ಸರಿಯಾಗಿರ್ತಾರೆ. ಅವರೇ ಸರಿ ಇಲ್ವ? ಅವ್ರು ಸರಿಯಾಗಿದ್ರೆ ಇವ್ರು ಹಿಂಗ ರೋಡ್ಗಳು ನೋಡಿದ್ರೆ ಹೆಂಗಿದೆ. ಏನು ಡೆವಲಪ್ ಇಲ್ಲ. 15 ದಿನ ಆಗಿದೆ, ಎಲ್ಲ ರೋಡೆಲ್ಲ ಬ್ಲ್ಯಾಕ್, ಎಂಥದ್ದಿಲ್ಲ ಏನು. ಎಲ್ಲ ಪಬ್ಲಿಕ್ಕು ಜಾಮ್ ಆಗುತ್ತೆ. ಸಾಯಂಕಾಲ ಆದರೆ ಬಸ್ಸು DRM ಬರ್ತದಲ್ಲ, ಎಲ್ಲ ಬ್ಲ್ಯಾಕ್ ಆಗುತ್ತೆ. ಕಡೆ ಕಿತ್ತಿ ಒಂದ್ ಕಡೆ ಮಾಡಿದ್ರೆ ಪರವಾಗಿಲ್ಲ. ನೋಡಿ ಅಲ್ಲೇ ಇದೆ ಎದುರುಗಡೆ ನೋಡಿ, ಅಲ್ಲಿ ಕಿತ್ತವ್ರೆ, ಅಲ್ಲಿ ರೋಡ್ ಬಿಟ್ಟವ್ರೆ, ಈ ಕಡೆ ಕಿತ್ತವ್ರೆ, ಹಿಂಗ್ ಬಿಟ್ಟವ್ರೆ. ಎಲ್ಲೋಗುತ್ತೆ, ಎಲ್ಲಿ ಗಾಡಿಗಳು ಪಾಸ್ ಆಯ್ತವೆ. ಅದು ಆ ಕೊಟ್ಟೆ ಸರ್ಕಾರ ಹಾಳಾಗೋದು. ಬೇರೆ ತಮಿಳ್ನಾಡು ನೋಡಿ ಹೆಂಗಿದೆ, ಆ ಸರ್ಕಾರದ ಇವ್ ಮಾಡೋಕ್ಕಾಗುತ್ತಾ? ಇವ್ರ ಯೋಗ್ಯನೂ ಇಲ್ಲ ಮಾಡೋಕ್ಕೆ. ಸರ್ಕಾರ ತಮಿಳ್ನಾಡು ಆ ಥರ ಮಾಡಬೇಕು. ಒಂದು ತಿಂಗಳಾಯ್ತು ಪಾಪ ಯಾವ್ದು ಬಿಡ್ರೆ ಹೇಳಿ. ನನಗೆ ಅಲ್ಲಿ ನೋಡ್ಲ ಡಿ ಕೆ ಪಾಪ ಕಷ್ಟ, ಪಾಪ 20 ಜನ ಹೋಗ್ಬಿಟ್ರು. ಅವರಿಂದ ಏನು ಕೊಡಲಿಲ್ಲ. ನಾನೇ ಮುಖ್ಯಮಂತ್ರಿ ಅಂತಾನೆ, ಡಿ ಕೆ ಮುಖ್ಯಮಂತ್ರಿ ಅಂತಾನೆ. ಎಂತ ಕೊಡ್ರಿ ನನಗೆ ಕೊಡಿ ನಮ್ಮ ಮನೆ ಅಡ್ರೆಸ್. ಆಮೇಲೆ ರಾತ್ರಿ ಅವ್ರು ಹುಡುಗರು ಹೋಗಂಗಿಲ್ಲ, ಹುಡುಗರು ಹೋಗಂಗಿಲ್ಲ. ಅದು ಅವ್ರ ಮಾವರ ಪಳ್ಳಿಂದರು ಬಿಟ್ಕಡ್ಸೋ. ಅವರೇ ಕಟ್ರು. ಏನು ಮಾಡಿ ಹೇಳಿ. ಚಾಮರಾಜಪೇಟೆ ಯಾವ ರೀತಿ ಡೆವಲಪ್ ಆಗಿದೆ, ಡೆವಲಪ್ ಆಗ್ಬೇಕಾ? ಡೆವಲಪ್ ಆಗ್ತಾ ಇದೆ, ಮುಂದುವರಿತಾ ಇದೆ. ಇವಾಗ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ. ಕೆಲಸ ಇನ್ನೂ ಆಗ್ಬೇಕು, ಇನ್ನ ಮೋರಿದಾಗಬೇಕು, ಇನ್ನ ವಾಟರ್ದೆಲ್ಲ ಇವಾಗ ಮಾಡ್ತಾ ಇದ್ದಾರೆ. ವಾಟರ್ ಲೈನ್ ಎಲ್ಲ ಇವಾಗ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾರು ಇದಾಯ್ತು ಕುಂದು ಕೊರತೆ ಅವ್ರ ಹತ್ರ ಹೋಗಿ ನಾವು ಮಾತಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ಅವ್ರಿಗೆ ಹೇಳಿ ಕರೆಸಿ ಮಾಡಿಸ್ತಾರೆ. ರಮೇಶ್ ಅಣ್ಣ ಅಂತಿದ್ದಾರೆ, ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್. ಅವರು ಚೆನ್ನಾಗಿ ಅವರು ಸ್ಪಂದಿಸ್ತಾರೆ. ಯಾರು ಏನು ಮಾಡಲ್ಲ ಅಲ್ಲಿ, ವೇಸ್ಟ್ ಅದು. ಅದ್ರ ಬದಲು ಎಜುಕೇಶನ್ಗೋ ಯಾವ್ದಕ್ಕಾರ ಕೊಟ್ರೆ ಫೀಸು ಅದಕ್ಕಾರ ಕಮ್ಮಿ ಮಾಡಿದ್ರೆ ಓಕೆ. ಇದು ತಗೊಂಡು ಇವಾಗ 2,000 ರೂಪಾಯಿ ಸಿಗುತ್ತೆ, ಸುಮ್ಮನೆ ಓಡಾಡ್ತೀವಿ, ಬಸ್ಸಲ್ಲಿ ಓಡಾಡ್ತೀವಿ, ಸುಮ್ಮನೆ ಓಡಾಡ್ತಾ ಇರ್ತಾರೆ ಇದು. ಇಲ್ಲ ಕಾಲೇಜ್ ಮಕ್ಕಳಿಗೆ ಯಾರು ಅವ್ರಿಗಾರ ಪಾಸ್ ಫ್ರೀ ಕೊಡಿ, ಅದನ್ನ ಕೊಡಿ, ಒಪ್ಕೊಳ್ಳೋಣ. ಮೊದಲಿಗಿಂತ ಈಗ ತುಂಬಾ ಅದ್ದೂರಿಯಾಗಿ ಚೆನ್ನಾಗಿ ನಡೆದಿದೆ. ಮತ್ತೆ ತಿರ್ಗಾ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರೋದು ನಮ್ಮ ಜಮೀರ್ ಅಹಮದ್ ಖಾನ್. ಅವ್ರು ನಮ್ಮ ಸಾಹೇಬ್ರು ಇರೋ ಗಂಟ ಈ ವಾರ್ಡ್ ಅಂತೂ ಯಾವ ಕಾರಣಕ್ಕೂ ವೇಸ್ಟ್ ಆಗಲ್ಲ. ಮತ್ತೆ ಅದಕ್ಕೆ ಬಂಟ ಅಂದ್ರೆ ನಮ್ಮ DC ರಮೇಶ್ ಅವರು. ನೀರೇನ ತುಂಬ್ಕೊಂಡ್ಬಿಟ್ರೆ ಮೋಟ್ರ್ ಆಗ್ಲಿ, ಆ ನೀರ್ ಎತ್ತೋದಾಗ್ಲಿ ಎಲ್ಲದಕ್ಕೂ ರೆಡಿಯಾಗಿ ಅವರು ಖುದ್ದಾಗಿ ನಿಂತಿರ್ತಾರೆ. ಮತ್ತೆ ನಮ್ಮ ಮೊದಲು ಏನಿತ್ತು ಅದಕ್ಕಿಂತ ಅದ್ದೂರಿಯಾಗಿ ಕೆಲಸ ನಡೆದಿರೋದಂದ್ರೆ ಈಗ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ನೀವು ನೋಡಿರೋ ಪ್ರಕಾರ ಡೆವಲಪ್ ಆಗಿದೆ, ಡೆವಲಪ್ ಆಗಿಲ್ವಾ? ಚೆನ್ನಾಗಿದೆ. ಏನೇನ್ ಡೆವಲಪ್ ಆಗಿದೆ? ಎಲ್ಲಾನು ಚೇಂಜ್ ಆಗಿದೆ, ಪರವಾಗಿಲ್ಲ. ಎಲ್ಲ ಫಸ್ಟ್ಗಿಂತ ಇವಾಗ ತುಂಬಾ ಚೇಂಜ್ ಆಗಿದೆ. ಏನೇನ್ ಪ್ರಾಬ್ಲಮ್ ಅಂದ್ರೆ ಏನ್ ಪ್ರಾಬ್ಲಮ್ ಇದೆ? ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಈ 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಗೌರ್ಮೆಂಟ್, ಅಂದ್ರೆ 5 ಫ್ರೀ ಕೊಟ್ಟಿದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಅದು ನಮಗೂ ಬರ್ತಾ ಇದೆ, ಯಾಕಂದ್ರೆ ನಾವು ಬಡವರಲ್ವಾ, ನಮಗೂ ಬರ್ತಾ ಇದೆ, ಒಂದು ಹೆಲ್ಪ್ ಆಗ್ತಾ ಇದೆ, ಎಲ್ಲ ಪರವಾಗಿಲ್ಲ. ಏನೇನ್ ಬರ್ತಿದೆ ನಿಮ್ಗೆ? ನಮ್ಗೆ ಅಕ್ಕಿನೂ ಸಿಗ್ತಾ ಇದೆ, ಆಮೇಲೆ 2,000 ಸಿಗ್ತಾ ಇದೆ. ಆದ್ರೆ ಬಸ್ಸಲ್ಲಿ ನಾವೆಲ್ಲೂ ಜಾಸ್ತಿ ಓಡಾಡಲ್ಲ, ಅದರಿಂದ ಬಸ್ ಏನು ಇದು ಮಾಡ್ತಾ ಇಲ್ಲ. ಮಿಕ್ಕಿದೆಲ್ಲ ಆಗ್ತಾ ಇದೆ. ಕರೆಂಟ್ ಬಿಲ್ಲು ಪರವಾಗಿಲ್ಲ. ಯಾಕಂದ್ರೆ ಎಲ್ಲಿ ನೋಡು ಡಿಗ್ಗಿಂಗು, ಏನಕ್ಕೆ ಅದು ಅನ್ನೆಸೆಸರಿ. ತುಂಬಾ ದಿನಗಳು ಪ್ರೋಸೆಸ್ ನಡೆಯುತ್ತೆ. ಡಿಗ್ಗಿಂಗ್ ಮಾಡಿರೋ ರೋಡ್ಗಳು, ಈ ಲೈನ್ಗಳು ಬಿಟ್ಟರೆ ಸ್ವಲ್ಪ ಮುಂದೆ ಹೋಗಿ ನೋಡಿ, ಡಿಗ್ಗಿಂಗ್ಗಳು ಜಾಸ್ತಿ ಆಗ್ತಿದೆ, ಬೇಗ ಕೆಲಸ ನಡೀತಿಲ್ಲ, ಪೆಂಡಿಂಗ್ ಆಗ್ತಿದೆ. ಯಾಕಂತ ಗೊತ್ತಿಲ್ಲ. ರೋಡು ಅಲ್ಲೆಲ್ಲಿ ಡ್ಯಾಮೇಜ್ ಇದ್ರೆ ಸರಿನೇ ಮಾಡಲ್ಲ. ಚಾಮರಾಜಪೇಟೆ ಅಂದರೆ ರಾಮಚಂದ್ರ ನಗರ, ವಿಠಲ್ ನಗರ, ಆಜಾದ್ ನಗರ, ಇದೆಲ್ಲ ಚಾಮರಾಜಪೇಟೆ ವಿಭಾಗನೇ ಆಗುತ್ತೆ, ಕೆಲಸ ನಡೀತಿಲ್ಲ. ರೋಡ್ದೇ ಏನಾದರೂ ಇಶ್ಯೂಸ್ ಮಾಡಿದ್ರೆ ತುಂಬ ದಿನ ನೋಡಿ. ಮೇನ್ ರೋಡೇ ರೆಡಿ ಮಾಡೋಕ್ಕೆ ಏನಿಲ್ಲ ಅಂದರೂ 6 ಮಂತ್ ಮಾಡಿದ್ದಾರೆ, ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ. ಫ್ರೀ ಬಸ್ ಮಾಡಿಬಿಟ್ಟು ಬೇರೆ ಎಲ್ಲ ವಸ್ತುಗಳ ಮೇಲೆ ಜಾಸ್ತಿ ಬರ್ಡನ್ ಕೊಟ್ಟಿದ್ದಾರಲ್ಲ. ಕರೆಂಟ್ ಬಿಲ್ಲು ಕೂಡ ಜಾಸ್ತಿ ಮಾಡಿದ್ದಾರೆ. ಅಂದರೆ ನೀವು 200 ಯೂನಿಟ್ಸ್ ಹೇಳ್ತಿದಾರಲ್ಲ, ಇವಾಗ ಯೂನಿಟ್ಸ್ ಮೇಲೇನೂ ಜಾಸ್ತಿ ಮಾಡಿದ್ದಾರೆ. ಅದು ಸರಿನಾ? ನೀವು ಫ್ರೀ ಕೊಟ್ಬಿಟ್ಟು ಇಲ್ಲಿ ಯಾಕೆ ಈ ಕಡೆಯಿಂದ ಯಾಕೆ ತಗೊಳ್ತಾ ಇದ್ದೀರಾ?
ನೂರಾರು ಕ್ವಶನ್ಸ್ ಇದೆ, ಕೇಳೋಕ್ಕೆ ಇದು ಬೇಕಲ್ಲ. ನಿಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಅದನ್ನ ಇದು ಮಾಡಿದ್ರೆ, ಹೈಲೈಟ್ ಮಾಡಿದ್ರೆ ಸರಿ ಹೋಗುತ್ತೆ. ಯಾವುದು ಹೆಲ್ಪಿಂಗ್ ಏನಿಲ್ಲ. ರೋಡ್ ನೋಡಿದೆಲ್ಲ ಯಾವುದು ಸರಿಯಾಗಿ. ಚಾಮರಾಜಪೇಟೆ ಸರಿಯಾಗಿ. ಈ 5 ಫ್ರೀ ಕೊಟ್ಟವ್ರಲ್ಲ, ಬಸ್ಸು, ರೇಷನ್, 2,000 ರೂಪಾಯಿ ಕೊಡ್ಬೇಕಾ ಕೊಡ್ಬಾರ್ದ? ಕೊಟ್ಟಿದ್ದು ನಮ್ಮ ಕಾಸೆ ಅವ್ರು ಕೊಡ್ತಾ ಇದ್ದಾರೆ. ಏನು ಅವ್ರ ಜೋಬಿಂದ ಏನು ಕೊಡ್ತಾ ಇಲ್ಲ. ಇಲ್ಲೆಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಏನು ಅದು ಬೆನಿಫಿಟ್ ಏನಿಲ್ಲ. ಡೆವಲಪ್ ಒಂದೊಂದು ಕಡೆ ಆಗಿಲ್ಲ, ಫುಲ್ ಡೆವಲಪ್ ಆಗೇ ಇಲ್ಲ. ಮಾಡ್ತಾ ಇದ್ದಾರೆ. ಈ ವರ್ಕರ್ ಕಾಂಟ್ರಾಕ್ಟರ್ ತೊಗೊಂಡವ್ರು ಏನು ಕೆಲಸ ಮಾಡ್ತಾರೆ. ನೋಡಿದ್ರೆ 5ನೇ ರೋಡ್ ನೋಡಿದ್ರೆ ಹೆಂಗಿದೆ ಅಂತ. MLA ಏನೋ ಒಳ್ಳೆಯವರು ಕೆಲಸ ಮಾಡ್ತಾ ಇದ್ದಾರೆ. ಕೆಳಗಡೆ ಅವ್ರು ಮಾಡಬೇಕಲ್ಲ. ಕರಪ್ಟಿವ್ ಜಾಸ್ತಿ, ಮೇನ್ ಕರಪ್ಟಿವ್. ಎಲ್ಲೇ ಹೋಗ್ಲಿ ಕರಪ್ಟಿವ್ ಜಾಸ್ತಿ. ಅವ್ರು ಮಾಡಿದ್ದಾರೆ, ಪಾಪ ಬರ್ತಾರೆ, ವಿಸಿಟ್ ಕೊಡ್ತಾರೆ, ಹೋಗ್ತಾರೆ, ಹೆಲ್ಪ್ ಕೇಳಿದವ್ರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಕೆಳಗಡೆ ಅವ್ರು ಕಾಂಟ್ರಾಕ್ಟರ್ ಅವ್ರು ಮಾಡ್ಬೇಕಲ್ಲ, ಅದನ್ನು ಸ್ಟ್ರಿಕ್ಟ್ ಆಗಿ ತಗೋಬೇಕು ಅಷ್ಟೇ. ಲಾಸ್ಟ್ ಗೌರ್ಮೆಂಟ್ ಚೆನ್ನಾಗಿ ಕೆಲಸ ಮಾಡಿದ್ರು, ಈ ಗೌರ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ಲಾಸ್ಟ್ ಮಾಡಿದ್ದಾರೆ, ಈಗ ಕರಪ್ಟಿವ್ ಜಾಸ್ತಿ ಆಗಿದೆ. ಚಾಮರಾಜಪೇಟೆ ಡೆವಲಪ್ಮೆಂಟ್ ಆಗ್ತದೆ ಇಲ್ಲ ಸರ್ ಲಾಸ್ಟ್ 2 years ಇಂದ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಲ್ಲಿ? ಡೆವಲಪ್ಮೆಂಟು ಅಂತ ಹೇಳಕ್ ಹೋದ್ರೆ ಇವಾಗ ರೋಡ್ಸು ಅದೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನೂ ಮಾಡಬೇಕು. ಅದನ್ನ ಮಾಡೋದು ದೊಡ್ಡದಲ್ಲ, ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ನಾನು ಹೇಳೋದು. ಏನೇನು ಪ್ರಾಬ್ಲಮ್ಸ್ ನಡೆದಾವೆ ಸರ್? ಏನೇನು ಚೇಂಜಸ್ ಆಗ್ಬೇಕು ಅನ್ಸುತ್ತೆ ನಿಮಗೆ ಇಲ್ಲಿ? ಸರ್ ಮೇನು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಅದಾಗದೇ ಸರಿ ಹೋಗುತ್ತೆ. ನಾವು ಇಲ್ಲೇ ಇರೋದ್ರಿಂದ ಗೊತ್ತಾಗುತ್ತೆ, ಬೇರೆ ಜನಗಳಿಗೆ ಅಷ್ಟು ಗೊತ್ತಾಗಲ್ಲ ಅಷ್ಟೇ. ಸರಿ, 5 ಗ್ಯಾರಂಟೀಸ್ ಕೊಟ್ಟಿದ್ದಲ್ಲ ಗೌರ್ಮೆಂಟ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಕೆಲವು ಇದಕ್ಕೆ ಏನಾಗುತ್ತೆ ಅಂದರೆ ಅದನ್ನ ನೀಡಿರೋರಿಗೆ ಕೊಟ್ಟರೆ ಒಳ್ಳೇದು. ಹೇಗಿತ್ತು ಸರ್ ನೀವು ನೋಡಿರುವಂತಹ ಚಾಮರಾಜಪೇಟೆ? ನಾವು ಇಲ್ಲಿ ಫುಟ್ಪಾತ್ ದೊಡ್ಡದಾಗಿತ್ತು. ಎಲ್ಲ ಆಟ ಆಡ್ತಾ ಇದ್ದೀವಿ. ಬಗ್ರ, ಗೋಲಿ ಎಲ್ಲ ಆಟ ಆಡ್ತಾ ಇದ್ವಿ. ಅವಾಗಿನ ದಿನಗಳನ್ನ ನೆನಪಿಸ್ಕೊಳ್ಬೇಕಂದ್ರೆ ಹೆಂಗಿತ್ತು ಅವಾಗ? ಇಷ್ಟು ಟ್ರಾಫಿಕ್ ಇರಲಿಲ್ಲ. ಇವಾಗ ನಮಗೆ ಈ ಫುಟ್ಪಾತ್ ಕ್ರಾಸ್ ಮಾಡೋಕ್ಕೆ ಆಗೋದಿಲ್ಲ. ಪ್ಲಸ್ ಏಜು ಫ್ಯಾಕ್ಟ್ರ್ ಒಂದು, ಪ್ಲಸ್ ಒಬ್ಬರು ಸಪೋರ್ಟ್ ಬೇಕಾಗ್ತದೆ. ಅಷ್ಟು ಇದಾಗ್ಬಿಟ್ಟಿದೆ, ಅದು ಕಂಜೆಷನ್. ಓಕೆ, ಅವಾಗೆಲ್ಲ ಫುಲ್ ಚಾಮರಾಜಪೇಟೆ ಅಂದ ತಕ್ಷಣ ಫುಲ್ ಹಚ್ಚ ಹಸುರಿಂದ ತುಂಬಿತ್ತು ಅನ್ಸುತ್ತೆ ಅವಾಗ. ಹಚ್ಚ ಹಸುರು, ಎಲ್ಲ ಕಡೆನೂ ಮರ ಇತ್ತು. ಇಲ್ಲಿ ತೆಂಗಿನ ಮರ ಇತ್ತು ಮಾತ್ರ. ಒಂದೊಂದು ರೋಡಲ್ಲಿ ಒಂದೊಂದು ಟೈಪ್ ಇತ್ತು. ಇಲ್ಲಿ ನಮ್ದು 4th main ರೋಡಲ್ಲಿ ಬರೀ ತೆಂಗಿನ ಮರ ಆಟ ಆಡ್ತಾ ಇದ್ವಿ. ಅದು ಮೊದಲು ನಾವು ಸಣ್ಣ ಹುಡುಗರು ಇದ್ದಾಗ ಅದನ್ನ ಇಟ್ಕೊಂಡು ಉಯ್ಯಾಲೆ ಆಡ್ತಾ ಇದ್ವಿ. ಇಲ್ಲಿ MLA ವರ್ಕ್ ಮಾಡ್ತೀರಾ? ಇಲ್ಲಿ MLA ಮಾಡ್ತಾ ಇದ್ದಾರೆ. ತಿರ್ಗಾ ಅದು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಮಾಡ್ತಾರೆ, ತಿರ್ಗಾ ಅದೇ ಬರ್ತದೆ, ಮಾಡಬೇಕು, ಹೋಗ್ಬೇಕು ಅಷ್ಟೇ. ಎರಡೇ ಆಗ್ತಾ ಇದೆ. ಓಕೆ, ಇಲ್ಲಿನ MLA ಯಾವ ರೀತಿ ವರ್ಕ್ ಮಾಡ್ತಿದ್ದಾರೆ? ಜಮೀರ್ ಅಹಮದ್ ಖಾನ್ ಹೇಗೆ ವ್ಯಕ್ತಿ? ಒಳ್ಳೆ ವ್ಯಕ್ತಿನ, ಅವ್ರ ಬಗ್ಗೆ ಏನಿಲ್ಲ. ಅವ್ರು ಅವಾಗ ಏನಾದ್ರು ಬಂತು ಅಂದ್ರೆ ಬಂದು ನೋಡ್ತಾರೆ. ಯಾರು ಹೋಗಿ ಕೇಳಿದ್ರೆ ಹಿಂಗಾಗಿದೆ ಅಂತಂದ್ರೆ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಜನರಿಗೆ ಸ್ಪಂದಿಸ್ತಾರೆ. ಸರ್, ಇನ್ನೊಂದು ಈ 5 ಫ್ರೀ ಗ್ಯಾರಂಟಿ ಕೊಟ್ಟಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೊಡ್ಬೇಕಿತ್ತ ಕೊಡಬಾರ್ದಿತ್ತ? ಅದ್ರ ಬಗ್ಗೆ ನಾ ಏನು ಮಾತಾಡೋಕ್ಕಲ್ಲ. ಅದು ಸರ್ಕಾರದ ಇದು. ಈ ಜಮೀರ್ ಅಹಮದ್ ಅವ್ರಿಗೆ 100 ಮಾರ್ಕ್ಸ್ಗೆ ಔಟ್ ಆಫ್ 100 ಎಷ್ಟು ಕೊಡ್ತೀರಿ ನೀವು? ಯಾವುದು ಡೆವಲಪ್ಮೆಂಟ್ ವಿಚಾರದಲ್ಲಿ? 80. ಚಾಮರಾಜಪೇಟೆ ಹೇಗಿತ್ತು, ಇವಾಗ ಹೇಗಿದೆ? ಚಾಮರಾಜಪೇಟೆ ಭಾಳ ಚೆನ್ನಾಗಿತ್ತು ಮೊದಲು. ಆಮೇಲೆ ವ್ಯಾಪಾರಿಗಳು ಭಾಳ ಚೆನ್ನಾಗಿತ್ತು. ಬ್ರಾಹ್ಮಿಣ್ಸೇ ಇರ್ತಿದ್ದು. ಆವತ್ತು ಐಟಮ್ ಏನು ಬೇಕೋ ಅದು ತಗೊಂಡು ಹೋಗ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ, ಎಲ್ಲ ಚಾಮರಾಜಪೇಟೆಗೆ ಈ ಸೇಟುಗಳು ಬಂದ್ಬಿಟ್ಟು ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟು ಇವಾಗ ಚಾಮರಾಜಪೇಟೆ ಅನ್ನಲ್ಲ, ಸೇಟುಗಳ ಪೇಟೆ ಅಂತೀವಿ. ಆ ಥರ ಆಗ್ಬಿಟ್ಟಿದೆ. ಯಾವ ಬಿಲ್ಡಿಂಗೇ ನೋಡು ಅವ್ರದ್ದೇ. ಆಮೇಲೆ ಅವ್ರದ್ದೇ ಪಾರುಪತ್ಯ. ಏನು ಗೊತ್ತಾ, ಇವಾಗ ಅಪಾರ್ಟ್ಮೆಂಟ್ ತೊಗೊಂಡಿರ್ಲಿ ಪಾರಸ್ಪಾಲ್ ಅಂತ, ಅವ್ರವ್ರಿಗೆ ಕೊಡೋದು, ಬೇರೆ ಯಾರಿಗೂ ಕೊಡೋಲ್ಲ. ಆ ಥರ ಇವಾಗ ಅದಕ್ಕೆ ಹಿಂದೂಗಳಿಗೆ ಇದೇ ಇಲ್ಲ. ಅವರು ಹಿಂದೂಗಳೇ, ಆದರೂ ಏನು ಬೆಲೆ ಇಲ್ದಂಗೆ ಆಗಿದೆ ಚಾಮರಾಜಪೇಟೆ. ನಾವು ಬಂದು 42 ವರ್ಷ ಇದೆ ಅಂಗಡಿ ಇಟ್ಟು. 42 ವರ್ಷ ಆಗಿದೆ ನಮ್ಮ ಅಂಗಡಿ ಇಟ್ಟು. 43 ವರ್ಷ ಇವತ್ತಿಗೆ ಸರಿಯಾಗಿ. ವ್ಯಾಪಾರಿಗಳು ಅಧೋಗತಿಗೆ ಹೋಗಿದೆ. ಈ ಸೈಡ್ಗಳು ಏನು ಮಾಡ್ತಾರೆ ಗೊತ್ತಾ, ಅವ್ರ ಅಂಗಡಿಗಳಿಗೆ ಮಾತ್ರ ಹೋಗ್ತಾರೆ. ಅವ್ರು ಏನಾದರೂ ಬೇಕಾದರೆ 10 ರೂಪಾಯಿ 3 ರೂಪಾಯಿಗೆ ಕೇಳೋದು. ಅವ್ರ ಸೊತ್ತಾದರೆ 10 ರೂಪಾಯಿ 15 ರೂಪಾಯಿ ಮಾರ್ಬೋದು. ನಮ್ಮ ಸೊತ್ತಾದರೆ 10 ರೂಪಾಯಿ 3 ರೂಪಾಯಿಗೆ ಕೇಳೋದು. ಆ ಥರ ಆಗಿಬಿಟ್ಟಿದೆ. ಮೊದಲ ಥರ ಇಲ್ಲ, ವ್ಯಾಪಾರಗಳು ಇಲ್ಲ, ಬರೀ ಟ್ರಾಫಿಕ್ಕು. ಪೊಲೀಸ್ನವ್ರು ಫೋನ್ ಮಾಡಿ ಸಾಕಾಗ್ಬಿಟ್ಟಿದೆ. ನಮಗೆ ನಂಬರ್ ಕೊಟ್ಟಿದ್ರು,
ಚಿಕ್ಕಪೇಟೆ ಟ್ರಾಫಿಕ್ ಕೊಟ್ಟಿದ್ರು, ಇದ್ರದ್ದು ಚಾಮರಾಜಪೇಟೆ ಟ್ರಾಫಿಕ್ ಕೊಟ್ಟಿದ್ರು. ಕೇಳಿದ್ರೆ ಮೆನ್ನಿಲ್ಲಣ್ಣ, ನಾವೇನು ಮಾಡೋದು, CMದು ಇದಿದೆ, ಅಲ್ಗೋಗಿದ್ದಾರೆ ಇಲ್ಗೋಗಿದ್ದಾರೆ ಅಂತ ಹೇಳ್ತಾರೆ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ. ಬೆಂಗಳೂರಿನಲ್ಲಿ 100ಕ್ಕೆ 10 ಜನ ಇದ್ರೆ ಅವ್ರೇನೇ ಮಾಡಿರ್ಲಿ ಅಣ್ಣ, 100ಕ್ಕೆ 10 ಜನ ಇದ್ರೆ ಸಾಕು. ಅಯೂಬ್ ಖಾನ್ ಆಗಲಿ, ಪಾಪೋಡ ಚಂದ್ರಶೇಖರ್ ಆಗಲಿ, ಕೋಕಿಲಾ ಚಂದ್ರಶೇಖರ್, ನಾವೇನಾದ್ರು ಸ್ಪಂದನೆ ಹೋಗಿ ಈ ಥರ ಕೆಲಸ ಇದೆ ಅಂದರೆ ಸ್ಪಂದನೆ ಮಾಡಿದ್ರೆ ಇರುತ್ತೆ. ಅವರು ಫಸ್ಟ್ ಗೆದ್ದಾಗ ಇದೆಲ್ಲ ಮಣ್ಣು ಎಲ್ಲ ಇತ್ತು. ಸರ್ ನಮ್ಗೆ ನಮ್ಮ ಅಂಗಡಿ ಮುಂದೆ ಸ್ವಲ್ಪ ತಾರ್ ಹಾಕ್ಸ್ಕೊಡಿ ಸರ್, ರೋಡ್ ಹಾಕ್ಸ್ಕೊಡಿ ಸರ್ ಅಂದರೆ ಅವರೇ ಹಾಕ್ಕೊಟ್ಟಿದ್ದಾರೆ ರೋಡ್. ಇಲ್ಲೆಲ್ಲ ಫುಲ್ಲು ಇಲ್ಲ, ಸ್ಪಂದನೆ ಮಾಡ್ತಾರೆ, ಚೆನ್ನಾಗಿದ್ದಾರೆ, ಒಳ್ಳೆ ಮನುಷ್ಯ. ಜನರ ಜೊತೆ ಸಿಗ್ತಾರೆ. ಜನಗಳಿಗೆ ಇವಾಗ ಕಮ್ಮಿ, ಮಿನಿಸ್ಟರ್ ಆಗ್ಬಿಟ್ರಲ್ಲ ಕಮ್ಮಿ. ಚಾಮರಾಜಪೇಟೆ ಅಭಿವೃದ್ಧಿ ಸುಮಾರು 30 ವರ್ಷದಿಂದ ಹಂಗೆ ಇದೆ. ಏನು ಈಗ 15 ವರ್ಷದಿಂದ ತಾರ್ ಹಾಕಿರ್ಲಿಲ್ಲ, ಈಗ ತಾರ್ ಹಾಕಿದ್ದಾರೆ. ತಾರ್ ಹಾಕಿ ಈಗ 1 ವರ್ಷ ಆಯ್ತು. ಆಮೇಲೆ ಈಗ ಮಕ್ಕಳಿಗೂಟ ರೋಡು 1 ವರ್ಷ ಆಯ್ತು ಆಗೋದು. ಈಗ ಪೈಪ್ ಹಾಕ್ತೀನಿ ಅಂತ ಎಲ್ಲಾ ರೋಡು ಹೊರಬಿಟ್ಟಾರೆ, ಯಾವ ಕೆಲಸನೂ ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಹೇಳ್ಕೊಂಬಂದು ಹೇಳ್ತೀವಿ, ನಮ್ಮ ಪಕ್ಷ ಬೇರೆ ಅವ್ರ ಪಕ್ಷ ಬೇರೆ, ಆದ್ರೂ ಎಲ್ಲ ಒಂದೇ ನಾವು ಅಲ್ವಾ. ಅಂದ್ರೆ ಅದರಿಂದ ಕೆಲ್ಸಗಳು ಆದಷ್ಟು ಬೇಗ ಮಾಡಕ್ಕೆ. ಇನ್ನು ಈ ಕಡೆ ಯಾರು ಹೋಗಕ್ಕಾಗಲ್ಲ. ಸಾಯಂಕಾಲ ಆದ್ರೆ ಇಲ್ಲಿ 4ರಿಂದ 8 ಗಂಟೆ ತನಕ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಮ್. ಒಬ್ಬ ಪೊಲೀಸರು ಬರೋರು, ಮುಂಚೆ ಯಾವಾಗ ಇಲ್ಲೇ ಆಫೀಸ್ ಇದೆ ಅವ್ರದ್ದು, ಬರೋರು ಜನರ ಕಷ್ಟ ಸುಖ ವಿಚಾರಿಸೋರು. ಈಗ ಮಿನಿಸ್ಟರ್ ಆದ್ಮೇಲೆ ಯಾವ್ದೋ ಫಂಕ್ಷನ್ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರೋರು. ನೋಡಿದ್ರಲ್ಲ, ಇಡೀ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳನ್ನ, ಕ್ಷೇತ್ರದ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿನ ತೊಂದರೆಗಳು ಏನಿದಾವೆ ಅಂತ ಅದೆಲ್ಲವೂ ಸಹಿತ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ವಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಗೊತ್ತಾಗಿರುವಂತದ್ದು ಏನಂದ್ರೆ ರಸ್ತೆಗಳ ಪ್ರಾಬ್ಲಮ್ಮು, ಚರಂಡಿಗಳ ಪ್ರಾಬ್ಲಮ್ಮು, ಜೊತೆಗೆ ಪಾರ್ಕ್ಗಳ ಮೇಂಟೆನೆನ್ಸ್ ಇಲ್ಲ ಅನ್ನುವಂಥದ್ದೇ ಬಹಳಷ್ಟು ಜನರ ಕಂಪ್ಲೇಂಟ್ ಆಗಿತ್ತು. ಮತ್ತೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣವೇ ಬಹಳಷ್ಟು ಜನರಿಗೆ ಹಳೆ ಮನೆಗಳು, ಹಳೆತನ, ಈ ರಸ್ತೆಗಳ ಏನಂದ್ರೆ ದೊಡ್ಡ ವಿಶಾಲವಾಗಿರ್ತಕ್ಕಂತಹ ರಸ್ತೆಗಳು ಇದು ಕಣ್ಮುಂದೆ ಬರುತ್ತೆ. ಆದ್ರೆ ಅಷ್ಟೇ ವಿಶಾಲವಾಗಿರ್ತಕ್ಕಂತಹ ರಸ್ತೆಗಳ ಅಭಿವೃದ್ಧಿಯು ಸಹಿತ ಅಂದ್ರೆ ಶಾಸಕರು ವಿಶಾಲ ಮನಸ್ಸಿನಿಂದ ಮಾಡಬೇಕು ಅನ್ನುವಂಥದ್ದೇ ಬಹಳಷ್ಟು ಜನರ ಅಪೇಕ್ಷೆ ಆಗಿದೆ. ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ಸಚಿವರಾಗಿ ಪದಗ್ರಹಣವನ್ನು ತೆಗೆದುಕೊಳ್ಳುತ್ತಾರೆ ಆವಾಗಿಂದನೂ ಸಹಿತ ಕ್ಷೇತ್ರದತ್ತ ಬರೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಸಹಿತ ಕೇಳಿಬಂತು. ಓವರಾಲ್ ಆಗಿ ಮಾರ್ಕ್ಸ್ ಅನ್ನು ಕೊಡೋದ್ರಲ್ಲಿ ಜನರು 50ರಿಂದ 70% ಅಂಕಗಳನ್ನ ಮಾತ್ರ ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಶಾಸಕರು ಇಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಕ್ಷೇತ್ರದತ್ತ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ ಅನ್ನುವಂಥದ್ದೇ ನ್ಯೂಸ್ ಫಸ್ಟ್ ನ ಕಳಕಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.